ಇದು ಇಡೀ ದೇಶ ಕಂಡಂತ ಅತ್ಯಂತ ದುರಂತಮಯ ಕ್ಷಣ ಇವತ್ತು. ಯಾಕಂತ ಹೇಳಿದ್ರೆ 242 ಜನ ಕೂಡ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಗುಜರಾತಿನ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಸಂಭವಿಸಿದಂತ ದುರಂತದ ಕಥೆ ಇದು. 242 ಜನರಲ್ಲಿ ಒಬ್ಬರು ಕೂಡ ಬದುಕುಳಿಲಿಲ್ಲ. ಅತ್ಯಂತ ನೋವಿನ ದಿನ ಇವತ್ತು ದೇಶಕ್ಕೆ. ವಿಮಾನದಲ್ಲಿದ್ದಂತ 169 ಭಾರತೀಯರು, 53 ಬ್ರಿಟನ್ನ ಪ್ರಜೆಗಳು, ಓರ್ವ ಕೆನಡಾ ಪ್ರಜೆ ಇದ್ದ, ಜೊತೆಗೆ 7 ಜನ ಪೋರ್ಚುಗೀಸ್ ಪ್ರಜೆಗಳಿದ್ದು. ಈ ವಿಮಾನ ದುರಂತದಲ್ಲಿ 230 ಪ್ರಯಾಣಿಕರ ಪೈಕಿ 13 ಮಕ್ಕಳಿದ್ದು, 217 ಜನ ವಯಸ್ಕರಿದ್ದು. 13 ಮಕ್ಕಳ ಪೈಕಿ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. 230 ಪ್ರಯಾಣಿಕರು, ಪೈಲಟ್ಗಳು, 10 ಜನ ಸಿಬ್ಬಂದಿ ಭೀಕರವಾಗಿ ದುರ್ಮರಣ ಹೊಂದಿದ್ದಾರೆ. ನಿಜಕ್ಕೂ ಕೂಡ ಇದು ಅತ್ಯಂತ ಕರಾಳ ದಿನ ನಮ್ಮ ದೇಶದ ಪಾಲಿಗೆ. ಬೇರೆ ಬೇರೆ ದೇಶಗಳಲ್ಲಿ ಇಂಥ ಘಟನೆಗಳನ್ನು ನಡೆದಾಗ ಅಯ್ಯೋ ಪಾಪ ಇಂಥ ಘಟನೆ ನಡೀಬಾರ್ದಾಗಿತ್ತು ಅಂತ ಹೇಳಿ ಮರುಕ ಪಡ್ತಾ ಇದ್ವಿ. ಇವತ್ತು ನಮ್ಮ ಭಾರತದ ನೆಲದಲ್ಲಿಯೇ ಅಂಥ ಘಟನೆ ನಡೆದು ಹೋಗಿದೆ. ಅಹಮದಾಬಾದ್ನಿಂದ ಇಂಗ್ಲೆಂಡ್ಗೆ ತೆರಳುತ್ತಾ ಇದ್ದಂಥ ಬೋಯಿಂಗ್ ವಿಮಾನ ಇದು. ದೂರದ ಪ್ರಯಾಣಕ್ಕೆಂತೆ ಸುಸಜ್ಜಿತವಾಗಿ ತಯಾರು ಮಾಡಲಾದಂಥ ಅತ್ಯಂತ ಸಾಮರ್ಥ್ಯ ಹೊಂದಿರುವಂಥ ಬೋಯಿಂಗ್ ವಿಮಾನ ಇದು. ಆದರೆ ಈ ವಿಮಾನಕ್ಕೆ ಏನಾಯ್ತೋ ಗೊತ್ತಿಲ್ಲ, ಕೇವಲ 2 ಕಿಲೋಮೀಟರ್ ಪ್ರಯಾಣ ಮಾಡಿಲ್ಲ. ಮೆಘಾನಿ ಎಂಬ ನಗರದ ಮೇಲೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ 2 ಇಂಜಿನ್ಗಳು ಫೇಲ್ ಆಯಿತು. ತಕ್ಷಣವೇ ಭೂಮಿಗೆ ಅಪ್ಪಳಿಸ್ತು. ಅದು ಕೂಡ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಂಥ ಜಾಗದಲ್ಲಿ. ಮಧ್ಯಾಹ್ನ MBBS ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ವಾಸ ಇದ್ದಂಥ ಹಾಸ್ಟೆಲ್ನ ಮೇಲೆ. ಅಲ್ಲಿಯೂ ಕೂಡ ಸಾವು ನೋವುಗಳು ಸಂಭವಿಸಿದ್ದಾವೆ. ಅಲ್ಲೂ ಕೂಡ ಅನೇಕ ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅನೇಕರಲ್ಲಿ ತಮ್ಮ ದೇಶಕ್ಕೆ ವಾಪಸ್ ಆಗ್ತಾ ಇದ್ರು ಬ್ರಿಟಿಷ್ ಪ್ರಜೆಗಳು. ಭಾರತೀಯರು ತಮ್ಮ ಸಂಬಂಧಿಕರ ಮನೆಗಳಿಗೋ, ಮಗಳ ಮನೆಗೋ, ಮಗನ ಮನೆಗೋ, ಅಥವಾ ವಿದ್ಯಾಭ್ಯಾಸಕ್ಕೋ, ಅಥವಾ ಬಿಸಿನೆಸ್ನ ಕಾರಣಕ್ಕೋ, ಅಥವಾ ಪ್ರವಾಸದ ಕಾರಣಕ್ಕೋ, ಹೀಗೆ ಅನೇಕ ಕಾರಣಗಳಿಗಾಗಿ ಪ್ರಯಾಣ ಮಾಡುವಂಥ ಜನ ಈ ವಿಮಾನದಲ್ಲಿದ್ದರು. ಆದರೆ ಎಲ್ಲರೂ ಸೇರಿದ್ದಿವತ್ತು ಮಸಣ. ಇಷ್ಟೊಂದು ಭೀಕರವಾದಂಥ ತೀವ್ರ ಮಟ್ಟದಲ್ಲಿ ವಿಮಾನ ಸ್ಫೋಟವಾಗಿದೆಯಲ್ಲ, ಅದರ ತೀವ್ರತೆ ನೋಡಿದ್ರೆ ಖಂಡಿತವಾಗೂ ಕೂಡ ಯಾರೂ ಬದುಕುಳಿಯೋದಿಲ್ಲ ಅನ್ನೋದು ಖಚಿತವಾಗಿತ್ತು. ಆದರೂ ಕೂಡ ಕೊಂಚ ಜೀವ ಇದೆ ಅಂತ ಹೇಳಿದ್ರೆ ಅವರನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಸಾಕ್ತು. ಹೇಗಾದರೂ ಮಾಡಿ ಬದುಕಿಸಿಕೊಳ್ಳಬೇಕು ಅಂತ ಹೇಳಿ ತುಂಬಿದ ವಿಮಾನ ಹಾಗೆಯೇ ಒಂದೂ ಜೀವ ಕೂಡ ಬದುಕುಳಿಯದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಕೂಡ ಅತ್ಯಂತ ನೋವಿನ ದಿನ ಇವತ್ತು. 242 ಜನರ ಪ್ರಾಣವನ್ನ ಈ ದುರಂತ ಬಲಿ ತೆಗೆದುಕೊಂಡಿದೆ. ಜೊತೆಗೆ ತಮ್ಮ ಜಾಗದಲ್ಲಿ ತಾವೇ ಇದ್ದು ಊಟ ಮಾಡ್ತಾ ಇದ್ದಂಥ ವೈದ್ಯಕೀಯ ವಿದ್ಯಾರ್ಥಿಗಳ ಜೀವವೂ ಕೂಡ ಬಲಿಯಾಗಿದೆ. ಈ ದುರಂತಮಯ ಸನ್ನಿವೇಶ ಒಂದು ಕಡೆ. ಇದೀಗ ತನಿಖೆ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ತನಿಖೆ ಆಗುತ್ತೋ, ಅದು ತಾಂತ್ರಿಕ ವೈಫಲ್ಯ ಅಂತ ಬಂದರೆ, ತಾಂತ್ರಿಕವಾಗಿ ವೈಫಲ್ಯ ಆಗಿದೆ ಅಂತ ಬಂದರೆ ಹೋಗಿರುವಂಥ ಜೀವಗಳು ವಾಪಸ್ ಬರುತ್ತಾ ಖಂಡಿತವಾಗೂ ಕೂಡ ಇಲ್ಲ ಅಂತ ಅನ್ಸುತ್ತೆ. ಬೋಯಿಂಗ್ ವಿಮಾನದಲ್ಲಿದ್ದಂಥ 169 ಭಾರತೀಯರು,
53 ಬ್ರಿಟಿಷ್ ಪ್ರಜೆಗಳು, ಓರ್ವ ಕೆನಡಾ ಪ್ರಜೆ, ಪೋರ್ಚುಗೀಸ್ನ 7 ಜನ ಮೃತಪಟ್ಟಿದ್ದಾರೆ. ವಿಮಾನ ಹಾರುತ್ತೆ ನೋಡಿ. ಬಹುತೇಕರು ಕೂಡ ಯಾರು ಇತ್ತೀಚಿನ ದಿನಗಳಲ್ಲಿ ವಿಮಾನ ಹಾರಾಟ ಇದೆಯಲ್ಲ, ಅದು ಪ್ರತಿಯೊಬ್ಬರು ಕೂಡ ಸಿಗಬಹುದಾದಂಥ ಕನಿಷ್ಠ ದರಕ್ಕೆ ಬಂದು ನಿಂತಿದೆ. ಉಡಾನ್ ಗಿಡಾನೆಲ್ಲ ಬಂದ ಮೇಲೆ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಕಡಿಮೆ ಬೆಲೆಗೆ ಅಂತ ಹೇಳಿ. ಆದರೆ ಯಾರು ಕೂಡ ಭಯಪಡದಂಥ ವಾತಾವರಣದಲ್ಲಿ ನಾವಿದ್ದೇವೆ. ತಕ್ಷಣಕ್ಕೆ ಬರೀ 2 ಕಿಲೋಮೀಟರ್ ಹಾರ್ತಾ ಇದೆ. ಆ ಸಂದರ್ಭದಲ್ಲಿ 2 ಇಂಜಿನ್ ಫೇಲ್ ಆಗುತ್ತೆ. ATC ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಫೋನ್ ಹೋಗುತ್ತೆ. ಅಲ್ಲಿಂದ ಮೇಡೆ ಮೇಡೆ ಅಂತ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. 3 ಬಾರಿ ಮೇಡೆ ಅಂತ ಹೇಳಿದ್ರೆ ನಾವಿನ್ನೇನೂ ಮಾಡೋಕ್ಕೆ ಸಾಧ್ಯವಿಲ್ಲ, ನಮ್ಮ ಪ್ರಯತ್ನ ಮುಗೀತು ಅಂತ. ಅಲ್ಲಿಗೆ ನಾವೇನೂ ಮಾಡ್ಲಿಕ್ಕೆ ಸಾಧ್ಯವಾಗದ ಕಂಡೀಷನಲ್ಲಿ ನಾವಿದ್ದೇವೆ, ಕೊನೆ ಹಂತದಲ್ಲಿ ನಾವಿದ್ದೇವೆ ಅಂತ ಹೇಳಿ ಸಡನ್ ಆಗಿ ಅದು ಅವರ ಹಂಗೆ ಹೇಳಿದ್ದಕ್ಕೆ ಸಡನ್ ಆಗಿ ಕುಸಿದು ಬಿದ್ದೇ ಬೀಳುತ್ತೆ. ಅದು ಕೂಡ ವೈದ್ಯಕೀಯ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನ ಮೇಲೆ. MBBS ಸೀನಿಯರ್ ಸ್ಟೂಡೆಂಟ್ಸ್ಗಳು ಕೂಡ ಇರ್ತಾರೆ, MBBS ಜೂನಿಯರ್ ಸ್ಟೂಡೆಂಟ್ಸ್ಗಳು ಕೂಡ ಇರ್ತಾರೆ. ಮಧ್ಯಾಹ್ನ ಊಟದ ಸಮಯ, ಲಂಚ್ ಟೈಮ್. ಒಂದು 60-70 ಜನ ಊಟ ಮಾಡುವಂಥ ಜಾಗ ಅದು. ಕ್ಯಾಂಟೀನ್ನ ಮೇಲ್ಭಾಗದಲ್ಲಿಯೇ ವಿಮಾನ ಬಂದು ಅಪ್ಪಳಿಸುತ್ತೆ. ಅತ್ಯಂತ ಅಚ್ಚುಕಟ್ಟಾಗಿದ್ದಂಥ ಆ ಕಟ್ಟಡ ಒಂದೇ ಒಂದು ನಿಮಿಷದಲ್ಲಿ, ಕ್ಷಣಾರ್ಧದಲ್ಲಿ ಬೂತ್ ಬಂಗ್ಲೆ ಥರ ಆಗೋಗ್ಬಿಡುತ್ತೆ. ಆ ಮಟ್ಟದಲ್ಲಿ ಡ್ಯಾಮೇಜ್ ಆಗೋಗುತ್ತೆ. ಇನ್ನು ಅದರೊಳಗೆ ಊಟ ಮಾಡ್ತಿದ್ದಂಥ ವಿದ್ಯಾರ್ಥಿಗಳ ಕತೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಖಂಡಿತ ಕೂಡ ಇಂಥ ದುರ್ಘಟನೆ ಇಡೀ ಭಾರತದಲ್ಲಿ ನಡೆದಿರುವಂಥ ಉದಾಹರಣೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಬದುಕುಳಿಯುವಂಥ ಪ್ರಯತ್ನ ಅಥವಾ ಬದುಕುಳಿಸುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಇನ್ನು ಕಟ್ಟಡದ ಒಳಗಿರುವಂಥ ಬೆಂಕಿಯನ್ನು ನಂದಿಸುವಂಥ ಕಾರ್ಯ ನಡೆದಿತ್ತು. ಅನೇಕ ಫೈರ್ ಎಂಜಿನ್ಸ್ ಬಂತು, ವರ್ಕ್ ಮಾಡಿದ್ವು. ಜೊತೆಗೆ ಆಂಬ್ಯುಲೆನ್ಸ್ಗಳನ್ನು ಕರೆಸಲಾಯಿತು. ಗಾಯಗೊಂಡವರನ್ನ ತುರ್ತಾಗಿ ಆಸ್ಪತ್ರೆಗಳಿಗೆ ಸೇರಿಸುವಂಥ ಕೆಲಸ ಆಯಿತು. ಖುದ್ದು ಅಲ್ಲಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಕೂಡ ಆಸ್ಪತ್ರೆಗೆ ಬಂದು ಅವರನ್ನು ವೀಕ್ಷಿಸಿ ಹೇಗಿದೆ ಕಂಡೀಷನ್ ಅನ್ನೋದನ್ನು ಮಾಹಿತಿ ಪಡೆದುಕೊಂಡ್ರು. ಆದರೂ ಕೂಡ ಯಾರೂ ಬದುಕುಳಿಲಿಲ್ಲ. ಅಷ್ಟು ಜನರ ಪಟ್ಟಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಇಂಥದ್ದೊಂದು ದುರಂತ ಕಣ್ಮುಚ್ಚಿ ಕಂಡುಬಿಡೋದ್ರಲ್ಲಿ 242 ಸಾವಾಗುತ್ತೆ ಅಂತ ಹೇಳಿದ್ರೆ ಹೇಗೆ ನಂಬಲಿಕ್ಕೆ ಸಾಧ್ಯ? ಆ ಹಾಸ್ಟೆಲ್ನ ಸುತ್ತಮುತ್ತಲೂ ಕೂಡ ಒಂದು ಸುಂದರ ಪರಿಸರದಲ್ಲಿ ಕಟ್ಟಡ ಇತ್ತು. ಈಗ ನೋಡ್ತಾ ಇದ್ರೆ ಯಾವುದೋ ಯುದ್ಧ ಪೀಡಿತ ಪ್ರದೇಶವಾ, ಇದು ಯಾವುದೋ ಬಾಂಬ್ ಬ್ಲಾಸ್ಟ್ ಆಗಿದೆಯಾ ಅನ್ನೋ ಮಟ್ಟಕ್ಕೆ ಅಲ್ಲಿನ ಸಂಪೂರ್ಣ ಚಿತ್ರಣ ಬದಲಾಗಿದೆ. ಇವತ್ತು ಈ ವಿಮಾನದಲ್ಲಿ ವಿಜಯ್ ರೂಪಾನಿ ಕೂಡ ತೆರಳುತ್ತಾ ಇದ್ರು. ವಿಜಯ್ ರೂಪಾನಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ, 2 ಬಾರಿಗೆ ಮುಖ್ಯಮಂತ್ರಿ ಆದಂಥವರು. 2016ರಿಂದ 2021ರವರೆಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು ರೂಪಾನಿ ಅವರು, ವಿಜಯ್ ರೂಪಾನಿ ಅವರು. ಅವರ ಮಗಳ ಮನೆಗೆ ಹೋಗಬೇಕು ಅಂತ ಹೇಳಿ ಇದೇ ಫ್ಲೈಟ್ನಲ್ಲಿ ತೆರಳುತ್ತಾ ಇದ್ರು. ದುರದೃಷ್ಟ ನೋಡಿ, ಆಕೆ ಮನೆಗೆ ತೆರಳಬೇಕಾಗಿತ್ತು. ಅಂದರೆ ವಿಜಯ್ ರೂಪಾನಿ ತಮ್ಮ ಮಗಳ ಮನೆಗೆ ತೆರಳಬೇಕಾಗಿತ್ತು, ಬಟ್ ತೆರಳಿದ್ದು ಮಸಣಕ್ಕೆ. ಖಂಡಿತ ಇದು ಎಂಥ ನೋವಿನ ಸನ್ನಿವೇಶ. ಯಾರೊಬ್ಬರು ಬದುಕುಳಿದಿಲ್ಲ ನೋಡಿ. ಇಂಥ ಅಪಘಾತ ಸಂಭವಿಸಿದಾಗ ಹೊರಗಡೆ ಇದ್ದಾಗ ಅಷ್ಟೇ ನಾನು ಮುಖ್ಯಮಂತ್ರಿ ಅಥವಾ ನಾನು ಮಾಜಿ ಮುಖ್ಯಮಂತ್ರಿ ಅಂತ ಪ್ರೋಟೋಕಾಲ್ ಸಿಗುತ್ತೆ, ಹೋದ ಕಡೆ ಪ್ರಾಮುಖ್ಯತೆ ಸಿಗುತ್ತೆ, ತಕ್ಷಣ ಎಲ್ಲವೂ ಕೂಡ ಆಗುತ್ತೆ. ಸಾಮಾನ್ಯ ಜನರಿಗಿಂತಲೂ ವ್ಯವಸ್ಥೆಗಳ ಪೈಕಿ ಬಂದರೆ ಅತ್ಯಂತ ಹೆಚ್ಚಿನ ವ್ಯವಸ್ಥೆಗಳು ಸಿಗುತ್ತೆ. ಈ ಸಾವಿನ ಮುಂದೆ ಮಾಜಿ ಮುಖ್ಯಮಂತ್ರಿ ಆದರೂ ಅಷ್ಟೇ, ಸಾಮಾನ್ಯ ಜನ ಆದರೂ ಅಷ್ಟೇ, ಭಾರತೀಯ ಆದರೂ ಅಷ್ಟೇ, ಬೇರೆ ದೇಶದವನಾದರೂ ಅಷ್ಟೇ, ಸಾವು ಎಲ್ಲರಿಗೂ ಒಂದೇ ಅನ್ನೋದನ್ನು ಈ ದುರಂತ ಹೇಳ್ತಾ ಇದೆ. ಸತ್ತವರ ಅಥವಾ ಮೃತಪಟ್ಟಿರುವಂಥವರ